ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ, ಬಂದು ಕೇಳಿ ಸಂತರ ಪುಣ್ಯ ಬರವ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ, ಬಂದು ಕೇಳಿ ಸಂತರ ಪುಣ್ಯ ಬರವ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ, ಬಂದು ಕೇಳಿ ಸಂತರ ಪುಣ್ಯ ಬರವ. ಕೀರ್ತನೆ 104. ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು ಎಂಬ ಕೀರ್ತನೆಕಾರನ ಮಾತುಗಳನ್ನು ಉದ್ಗರಿಸುತ್ತಾ, ನಮ್ಮ ಪಾಲಕ ಪವಾಡ ಪುರುಷ ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರದ 3ನೇ ದಿನದ ನೊವೇನ ಬಲಿಪೂಜೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುತ್ತಿದ್ದೇನೆ. ಸ್ವೀಕರಿಸುವ ಕೈಗಳಿಗಿಂತ ಕೊಡುವ ಕೈಗಳು ಸುಂದರ. ಈ ಮಾತುಗಳು ನಮ್ಮ ಪಾಲಕರಾದ ಸಂತ ಅಂತೋಣಿಯವರಿಗೆ ಅತ್ಯಂತ ಸೊಗಸಾಗಿ ಹೋಲುತ್ತದೆ. ತಂದೆ ತಾಯಂದಿರ ಅಕ್ಕರೆಯ ಮಗನಾಗಿ ಬೆಳೆದ ಸಂತ ಅಂತೋಣಿಯವರು ಬಾಲ್ಯದಲ್ಲಿಯೇ ಬಡಬಗ್ಗರನ್ನು, ದೀನ ದಲಿತರನ್ನು, ಹಸಿದವರನ್ನು, ಭಿಕ್ಷುಕರನ್ನು ಕರುಣೆಯಿಂದ ಕಂಡು ಮನೆಯಲ್ಲಿದ್ದ ಆಹಾರವನ್ನು ಅವರೊಡನೆ ಹಂಚಿಕೊಳ್ಳುತ್ತಿದ್ದರು. ಕೊಡುವುದು ಒಂದು ಪುಣ್ಯ ಕಾರ್ಯ, ಜನಸೇವೆಯೇ ಜನಾರ್ದನ ಸೇವೆ ಎಂಬ ಮಾತುಗಳನ್ನು ಜ್ಞಾಪಕದಲ್ಲಿಟ್ಟು ಈ ನೊವೇನದ ದಿವ್ಯ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳೋಣ. ನನ್ನ ಕುಟುಂಬದಲ್ಲಿ, ನೆರೆಹೊರೆಯವರಲ್ಲಿ, ನನ್ನ ಹಳ್ಳಿ ಸಮಾಜದಲ್ಲಿರುವ ಬಡಬಗ್ಗರ ಜೊತೆ ನನ್ನ ಆಹಾರವನ್ನು ಕಿಂಚಿಂತಾದರೂ ಹಂಚಿಕೊಂಡು ಬಾಳುವ ಉದಾರ ಮನಸ್ಸನ್ನು ನಮ್ಮೆಲ್ಲರಿಗೂ ಭಗವಂತ ಕರುಣಿಸಲಿ ಎಂದು ಈ ದಿವ್ಯ ಬಲಿಪೂಜೆಯಲ್ಲಿ ಬೇಡಿಕೊಳ್ಳೋಣ. ನಾವೆಲ್ಲ ಒಂದಾಗೋಣ, ನಮ್ಮ ಪ್ರಭುವನ್ನು ಕೊಂಡಾಡೋಣ. ಬನ್ನಿ ನಾವೆಲ್ಲ ಒಂದಾಗೋಣ, ನಮ್ಮ ಪ್ರಭುವನ್ನು ಕೊಂಡಾಡೋಣ. ಅವರ ಪ್ರೀತಿಯ ಸ್ಮರಿಸುತ್ತ ನಾವು ಕ್ರಿಸ್ತನ ಸಾರೋಣ. ಅವರ ಪ್ರೀತಿಯ ಸ್ಮರಿಸುತ್ತ ನಾವು ಕ್ರಿಸ್ತನ ಸಾರೋಣ. ಪ್ರೀತಿಯ ಭಕ್ತಾದಿಗಳೇ, ಸಿಂಸೆ ಸಂತ ಅಂತೋಣಿಯವರ ದೇವಾಲಯ ಈ ಪುಣ್ಯಕ್ಷೇತ್ರದ ವತಿಯಿಂದ ನಿಮಗೆಲ್ಲರಿಗೂ ಸಹ 3ನೇ ದಿನದ ನೊವೇನದ ಬಲಿಪೂಜೆಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಈ ದಿನದ ಪ್ರಧಾನ ಪೋಷಕರಾಗಿದ್ದಾರೆ ಶ್ರೀಮತಿ ಜೆಸಿಂತ ಮತ್ತು ಕುಟುಂಬ. ವಿಶೇಷ ಕೃತಜ್ಞತೆಗಳು ಸೆಲಿನ್ ಡಿಸೋಜ ಮತ್ತು ಕುಟುಂಬ, ಜಾರ್ಜ್ ಜಾನೆಟ್ ಡಿಸೋಜ ಮತ್ತು ಕುಟುಂಬ, ಸಿಂಥಿಯಾ ಅಗಸ್ಟಿನ್ ಕ್ಯಾಸ್ಟಲಿನೋ ಮತ್ತು ಕುಟುಂಬ. ಒಲವಿನ ಭಕ್ತಾದಿಗಳೇ, ಈ ದಿವ್ಯ ಬಲಿಪೂಜೆಯಲ್ಲಿ ನಿಮ್ಮೆಲ್ಲರ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸಲಾಗುವುದು. ಬನ್ನಿ
ಭಕ್ತಿ ವಿಶ್ವಾಸದಿಂದ ಈ ನೊವೇನದ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ದಿವ್ಯ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳಲು ನಮ್ಮ ಅಂತರಂಗವನ್ನ ಒಮ್ಮೆ ಪರೀಕ್ಷಿಸಿ ನೋಡೋಣ. ಸ್ವಾರ್ಥಿಗಳಾಗಿದ್ದರೆ ತಂದೆಯೇ ನಮ್ಮನ್ನ ಮನ್ನಿಸು ಎಂಬುದಾಗಿ ಕೇಳಿಕೊಳ್ಳುತ್ತಾ ಈ ಬಲಿಪೂಜೆಯಲ್ಲಿ ಭಕ್ತಿ ವಿಶ್ವಾಸದಿಂದ ಪಾಲ್ಗೊಳ್ಳೋಣ. ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ಜೊತೆಗೂಡಿ ಹೇಳೋಣ: ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ, ಭುವಿಯಲ್ಲಿ ಸುಮನಸ್ಥರಿಗೆ ಶಾಂತಿ ಶಾಂತಿ ಶಾಂತಿ. ಪ್ರಭು ದೇವರೇ, ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ,
ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಶಾಂತಿ ಶಾಂತಿ. ನಮ್ಮ ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ ಪ್ರಭು ದೇವರೇ ದೇವರ ಕುರಿ ಮರಿಯೇ ಪಿತನ ಪುತ್ರರೇ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮಗೆ ಕೈ ತೋರಿ ಲೋಕದ ಪಾಪವ ಪರಿಹರಿಸುವವರೇ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆ ಆಸೀನರಾಗಿರುವವರೇ ನಮಗೆ ದಯ ತೋರಿ ನಮಗೆ ದಯ ತೋರಿ. ಉನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಶಾಂತಿ ಶಾಂತಿ. ನೀವೊಬ್ಬರೇ ಶುದ್ಧರು ನೀವೊಬ್ಬರೇ ಪ್ರಭು ನೀವೊಬ್ಬರೇ ಉನ್ನತರು ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ಇರುವವರೇ ದೇವರ ಪಿತನ ಮಹಿಮೆಯಲ್ಲಿ ಇರುವವರು ನೀವು ಆಮೆನ್ ಆಮೆನ್. ಪ್ರಾರ್ಥಿಸೋಣ. ಪ್ರಭುದೇವರೇ, ಸ್ವರ್ಗೀಯ ಬೋಧನೆಯಿಂದ ಪುನೀತ ಸಂತ ಅಂತೋನಿಯವರನ್ನ ತುಂಬಲು ಚಿತ್ತರಾಗಲಿ. ಅವರ ಭಿನ್ನಹಗಳಿಂದ ನಾವು ಸಹ ಅದೇ ಬೋಧನೆಯನ್ನು ಪ್ರಾಮಾಣಿಕವಾಗಿ ಕಾಪಾಡಿಕೊಂಡು ನಮ್ಮ ಕಾರ್ಯಗಳಲ್ಲಿ ಅದನ್ನು ವ್ಯಕ್ತಪಡಿಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಪೌಲರು ಕೊರಿಂಥಿಯರಿಗೆ ಬರೆದ 2ನೇ ಪತ್ರದಿಂದ ವಾಚನ. ವಿರಳವಾಗಿ ಬಿತ್ತುವವನು ವಿರಳವಾಗಿ ಕೊಯ್ಯುತ್ತಾನೆ, ಹೇರಳವಾಗಿ ಬಿತ್ತುವವನು ಹೇರಳವಾಗಿ ಕೊಯ್ಯುತ್ತಾನೆ. ಇದು ನಿಮಗೆ ತಿಳಿದಿರಲಿ. ಪ್ರತಿಯೊಬ್ಬನು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಷ್ಟು ನೀಡಲಿ. ಒಲ್ಲದ ಮನಸ್ಸಿನಿಂದಾಗಲಿ ಬಲಾತ್ಕಾರದಿಂದಾಗಲಿ ಕೊಡುವುದು ಬೇಡ. ನಗುನಗುತ್ತಾ ನೀಡುವಾತನನ್ನು ದೇವರು ಪ್ರೀತಿಸುತ್ತಾರೆ. ಸಕಲ ವಿಧವಾದ ವರದಾನಗಳನ್ನು ನಿಮಗೆ ಯಥೇಚ್ಛವಾಗಿ ನೀಡಬಲ್ಲ ಶಕ್ತಿ ದೇವರಿಗಿದೆ. ನೀವು ಸದಾ ಸಮೃದ್ಧಿಯಿಂದಿರುವಿರಿ. ಹೀಗೆ ಸಕಲ ಸತ್ಕಾರ್ಯಗಳಿಗೆ ಹೃತ್ಪೂರ್ವಕವಾಗಿ ನೆರವಾಗುವಿರಿ. ದೀನದಲಿತರಿಗೆ ಧಾರಾಳವಾಗಿ ನೀಡುವನು. ಅನವರ್ಥ ಇರುವುದು ಅವನ ದಾನ ಧರ್ಮದ ಫಲವು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಿಗ್ಗುವುದು ನನ್ನ ದೇವರಲ್ಲಿ.
ದೇವನಲ್ಲಿ ನನ್ನಾತ್ಮ 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 ದೇವನಲ್ಲಿ ಹಿಗ್ಗುವುದು ನನ್ನ ದೇವನಲ್ಲಿ ನನ್ನಾತ್ಮ 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 ದೇವನಲ್ಲಿ ನಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ ಉಲ್ಲಾಸಿಸುತ್ತಿದೆ ಮುಕ್ತಿದಾತ ದೇವನಲ್ಲಿ ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡನಾತ ಧನ್ಯಳೆಂದು ಹೊಗಳುವರೆನ್ನನು ಇಂದಿನಿಂದ ಸರ್ವಜನಾಂಗ ಹಿಗ್ಗುವುದು ನನ್ನ ದೇವರಲ್ಲಿ ನನ್ನಾತ್ಮ 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 ದೇವನಲ್ಲಿ ಏಕೆನೆ ಮಾಡಿಹ ನಿನಗೆ ಸರ್ವೇಶ್ವರನು ಮಹತ್ಕಾರ್ಯ ನಿಜಕ್ಕೂ ಆತನ ನಾಮಧೇಯ ಪರಮ ಪೂಜ್ಯ ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಆತನ ಪ್ರೀತಿ ತಲತಲಾಂತರದವರೆಗೆ ಹಿಗ್ಗುವುದು ನನ್ನ ದೇವರಲ್ಲಿ ನನ್ನಾತ್ಮ 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 ದೇವನಲ್ಲಿ ಹಿಗ್ಗುವುದು ನನ್ನ ದೇವರಲ್ಲಿ ನನ್ನಾತ್ಮ 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 ದೇವರಲ್ಲಿ Alleluia, 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 Alleluia. ಮಧುರ ಸತ್ಯ ಸಂದೇಶವ ಧ್ಯಾನಿಸ ಬಂದಿದೆ ಕರೆಯಲಿ ದೇವರ ವಾಕ್ಯವನು ಅಳುಕದೆ ಸಾಗಿರಿ Alleluia, 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 Alleluia. ಪ್ರಭು ನಿಮ್ಮೊಡನೆ ಇರಲಿ ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಜನರಿಗೆ ತೋರಿಸಿಕೊಳ್ಳುವುದಕ್ಕಾಗಿ ನಿಮ್ಮ ಧಾರ್ಮಿಕ ಕಾರ್ಯಗಳನ್ನು ಅವರ ಎದುರಿಗೆ ಪ್ರದರ್ಶಿಸದಂತೆ
ಎಚ್ಚರಿಕೆಯಿಂದಿರಿ. ಹಾಗೆ ಮಾಡಿದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯಿಂದ ನಿಮಗೆ ಪ್ರತಿಫಲ ದೊರಕದು. ಅಂತೆಯೇ ನೀನು ದಾನ ಧರ್ಮ ಮಾಡುವಾಗ ತುತ್ತೂರಿಯನ್ನು ಊದಿಸಬೇಡ. ಜನರ ಹೊಗಳಿಕೆಗಾಗಿ ಕಪಟಿಗಳು ಪ್ರಾರ್ಥನಾ ಮಂದಿರಗಳಲ್ಲೂ ಹಾದಿ ಬೀದಿಗಳಲ್ಲೂ ಹೀಗೆ ಪ್ರದರ್ಶನ ಮಾಡುತ್ತಾರೆ. ಅವರಿಗೆ ಬರಬೇಕಾದ ಫಲ ಪೂರ್ತಿಯಾಗಿ ದೊರಕಿಯಾಯಿತೆಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ. ಆದರೆ ನೀನು ದಾನ ಧರ್ಮ ಮಾಡುವಾಗ ನಿನ್ನ ಬಲಗೈ ಕೊಡುವುದು ನಿನ್ನ ಎಡಗೈಗೂ ತಿಳಿಯದ ಹಾಗೆ ಗೋಪ್ಯವಾಗಿರಲಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲವನ್ನ ಕೊಡುವರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲ. ಪೀಠಿಕೆಯ ಮಾತುಗಳನ್ನು ನಿಮ್ಮ ಮುಂದೆ ಪುನಃ ಪುನರುಚ್ಚರಿಸುತ್ತಾ ಇದ್ದೇನೆ. ತೆಗೆದುಕೊಳ್ಳುವ ಕೈಗಳಿಗಿಂತ ಕೊಡುವ ಕೈಗಳು ಸುಂದರ. ಹೌದು ಒಲವಿನ ಭಕ್ತಾದಿಗಳೇ, 3ನೆಯ ದಿನದ ನೊವೇನಕ್ಕೆ ನಾವು ಪ್ರವೇಶಿಸಿ ಇವತ್ತಿನ ದೇವರ ವಾಕ್ಯವನ್ನ ಅರ್ಥೈಸಿಕೊಳ್ಳಲು ಪ್ರಯತ್ನಿಸುತ್ತಾ ಇದ್ದೇವೆ. ಈಗ ಎಲ್ಲ ಕಡೆ ಕೋವಿಡ್ ಕತೆಗಳು ಹಬ್ಬಿ ಹರಡುತ್ತಾ ಇವೆ. ಸರಿಸುಮಾರು 80ರ ವಯೋವೃದ್ಧ ಅಗರ್ಭ ಶ್ರೀಮಂತ ಆತ ಕೋವಿಡ್ಗೆ ತುತ್ತಾದ. ಈ ಸಂದರ್ಭದಲ್ಲಿ ಆತನನ್ನು ಆಸ್ಪತ್ರೆಯಲ್ಲಿ ನೋಡಿಕೊಳ್ಳಲು ಆತನವರು ಯಾರೂ ಬರಲಿಲ್ಲ. ಹೆದರಿಕೆ. ಮಂಚದ ಮೇಲೆ ಇರುವಂತಹ ವ್ಯಕ್ತಿಗೆ ಆಗ ಅರಿವಾಯಿತು, ತನಗೆ ಎಷ್ಟು ಸಂಪತ್ತು ಇದ್ದರೇನು ಪ್ರಯೋಜನ, ಇಲ್ಲಿ ಬರಿದಾಗಿ ಮಲಗಿದ್ದೇನೆ, ನನ್ನವರು ಎನ್ನುವವರು ಯಾರೂ ಇಲ್ಲ. ಅದೃಷ್ಟವಶಾತ್ ಈ ವಯೋವೃದ್ಧ ಪುನಶ್ಚೇತನಗೊಳ್ಳುತ್ತಾನೆ. ಮನೆಗೆ ಬಂದದ್ದೇ ಆತ ಮಾಡುವಂತಹ ಮೊದಲ ಕಾರ್ಯ ತನ್ನ ಹಳ್ಳಿಯಲ್ಲಿದ್ದಂತಹ ಬಹು ಬಡ ಕುಟುಂಬಗಳನ್ನು ಆರಿಸಿಕೊಳ್ಳುತ್ತಾನೆ. ಅಷ್ಟು ಮಾತ್ರವಲ್ಲ, ಆ ಮನೆಯಲ್ಲಿರುವಂತಹ ಪುಟ್ಟ ಹೆಣ್ಣು ಮಕ್ಕಳನ್ನ ಗುರುತಿಸಿ ಆ ಮಕ್ಕಳಿಗೆ ಹಾಗೂ ಅವರ ಮುಂದಿನ ಭವಿಷ್ಯಕ್ಕೆ ಯಥೇಚ್ಛವಾಗಿ ದಾನ ಮಾಡುತ್ತಾ ಹೋಗುತ್ತಾನೆ. ಹೌದು ಪ್ರೀತಿಯ ಭಕ್ತಾದಿಗಳೇ, ಅದರಲ್ಲೂ ವಿಶೇಷವಾಗಿ ಸಂತ ಅಂತೋನಿಯವರ ಈ ನೊವೇನದಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಪ್ರೀತಿಯ ಭಕ್ತ ಜನರೇ, ನೊವೇನ ಬಲಿಪೂಜೆ ಭಕ್ತಿ ಕಾರ್ಯಗಳು ಸುಲಭ. ಆದರೆ ಯಾವಾಗ ನಮ್ಮ ಈ ಭಕ್ತಿ ಕಾರ್ಯಗಳನ್ನು ನಾವು ಕಾರ್ಯದಲ್ಲಿ ವ್ಯಕ್ತಪಡಿಸುವುದಿಲ್ಲವೋ ಎಲ್ಲವೂ ಸಹ ನಿಷ್ಪ್ರಯೋಜಕ. 3 ಅಲ್ಲ 100 ಸಾರಿ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ಎಂಬುದಾಗಿ ಎದೆ ಬಡಿದುಕೊಂಡು ನಾವು ಹೇಳಬಹುದು. ಆದರೆ ಆಂತರಿಕವಾಗಿ ನನ್ನ ಕಾರ್ಯ ಚಟುವಟಿಕೆಗಳಲ್ಲಿ ನಾನು ಯಾವ ರೀತಿ ಇದ್ದೇನೆ, ಅದರ ಫಲವನ್ನ ನೊವೇನದ ದಿನದಲ್ಲಿ ಅನುಭವಿಸಲು ಸಾಧ್ಯ.
ಹಾಗಾದರೆ ದೇವರ ವಾಕ್ಯವನ್ನ ಇನ್ನೂ ಆಳವಾಗಿ ಇವತ್ತು ತಿಳಿದುಕೊಳ್ಳೋಣ. ಹೌದು, ಜ್ಞಾನೋಕ್ತಿಗಳ ಗ್ರಂಥ ಈ ರೀತಿ ಹೇಳುತ್ತದೆ, ಅಧ್ಯಾಯ 19 ವಾಕ್ಯಗಳು 17. ಬಡವರಿಗೆ ತೋರುವ ದಯೆ ಸರ್ವೇಶ್ವರನಿಗೆ ಕೊಟ್ಟ ಸಾಲ, ಆ ಉಪಕಾರಕ್ಕೆ ಸರ್ವೇಶ್ವರನಿಂದಲೇ ಪ್ರತ್ಯುಪಕಾರ. ಹೌದು ಭಕ್ತಾದಿಗಳೇ, ನೀವು ಕೊಟ್ಟಂತಹ ಕಿಂಚಿತ್ತು ದಾನಕ್ಕೆ ಸರ್ವೇಶ್ವರ ನಿಮಗೆ ತಿಳಿಯದ ಹಾಗೆ ನೂರ್ಮಡಿ ನಿಮಗೆ ಸಂಭಾವನೆಯನ್ನ ನೀಡುತ್ತಾರೆ ಎಂಬುದಾಗಿ ಜ್ಞಾನೋಕ್ತಿಗಳ ಗ್ರಂಥ ನಮಗೆ ತಿಳಿಸುತ್ತಾ ಇದೆ. ಹಾಗಾದರೆ ನಾವು ಹೇಗೆ ಕೊಡಬೇಕು? ಇದು ಬಹುಮುಖ್ಯ. ಸಂತ ಪೌಲ 2 ಕೊರಿಂಥದವರಿಗೆ ಬರೆದ ಪತ್ರ ಅಧ್ಯಾಯ 9 ವಾಕ್ಯಗಳು 7ರಲ್ಲಿ ನುಡಿಯುವಂತಹ ಮಾತುಗಳು ಇವತ್ತು ನೀವು ಆಲಿಸಿದಿರಿ. ಆ ಮಾತುಗಳನ್ನ ಸಂತ ಪೌಲ ನಮಗೆ ತಿಳಿಸುತ್ತಾ ಇದ್ದಾರೆ. ಸಂತೋಷದಿಂದ ನಗು ಮೊಗದಿಂದ ಕೊಡಿ. ಯಾರು ನಗು ನಗುತ್ತಾ ನೀಡುತ್ತಾರೋ ಆತನನ್ನ ದೇವರು ಪ್ರೀತಿಸುತ್ತಾರೆ ಎಂಬುದಾಗಿ. ಒಲ್ಲದ ಮನಸ್ಸಿನಿಂದ ಬಲಾತ್ಕಾರದಿಂದ ಕೊಡುವವನ ಕಾಣಿಕೆಯನ್ನು ದೇವರು ಎಂದೆಂದಿಗೂ ಸ್ವೀಕರಿಸುವುದಿಲ್ಲ. ಬದಲಾಗಿ ಯಾರು ಸ್ವ ಇಚ್ಛೆಯಿಂದ ನಿಸ್ವಾರ್ಥರಾಗಿ ನೀಡುತ್ತಾರೋ ಖಂಡಿತ ಅವರು ಯಥೇಚ್ಛವಾಗಿ ದೇವರ ಆಶೀರ್ವಾದವನ್ನ ಪಡೆಯಲಿದ್ದಾರೆ. ಅದನ್ನೇ ಸಂತ ಪೌಲ ಕೊರಿಂಥದವರಿಗೆ ಪತ್ರದಲ್ಲಿ ನುಡಿಯುತ್ತಾರೆ. ದೀನ ದಲಿತರಿಗೆ ಧಾರಾಳವಾಗಿ ನೀಡುವನು, ಅನವರತ ಇರುವುದು ಅವನ ದಾನ ಧರ್ಮದ ಫಲವು. ಯಾವಾಗ ನಾವು ಉದಾರಿಗಳಾಗುತ್ತೇವೋ ಸಹೋದರ ಸಹೋದರಿಯರೇ, ನಮ್ಮ ಕಷ್ಟ ಸಂಕಷ್ಟ ನೋವು ನಲುವಿನಲ್ಲಿ ದೇವರ ಕೈ ಖಂಡಿತವಾಗಿ ನಮಗೆ ಬಿಡುವುದಿಲ್ಲ. ಅದೇ ಸಂತ ಪೌಲ ಕೊರಿಂಥಿಯರಿಗೆ ಬರೆದ ಪತ್ರ ಹೇಳ್ತದೆ ಹೇಗೆ ಕೊಡಬೇಕು. 2ನೇ ಅಂಶ, ನಾನು ಕೊಡುವುದರಲ್ಲಿ ಪ್ರೀತಿ ಅಡಕವಾಗಿರಬೇಕು. ಗೊಣಗುತ್ತಾ ಕೊಡುವಂತಹದ್ದು ಅಲ್ಲ. ನನಗಿರುವುದೆಲ್ಲವನ್ನು ನಾ ದಾನ ಮಾಡೆ, ದೇಹವನ್ನೇ ಸಜೀವ ದಹಿಸಲು ನೀಡೆ, ನಾನಾಗಿರೇ ಪರಮ ಪ್ರೀತಿ ವಿಹೀನ, ಏನದು ಜೀವನ, ನನಗೇನು ಪ್ರಯೋಜನ. ಪ್ರೀತಿಯಿಂದ ಕಾಳಜಿಯಿಂದ ಅಕ್ಕರೆಯಿಂದ ನೀಡುವಂತಹ ಕಾಣಿಕೆಯನ್ನ ದೇವರು ಖಂಡಿತವಾಗಿ ಸ್ವೀಕರಿಸುತ್ತಾರೆ. 3ನೇದಾಗಿ, ದೇವರಿಗೆ ಕೊಡುವಾಗ, ಬಡ ಬಗ್ಗರಿಗೆ ಕೊಡುವಾಗ ತಳದಲ್ಲಿ ಇರುವಂತಹದ್ದು ಕೊಡುವುದಲ್ಲ, ಮೇಲೆ ಇರುವಂತಹದ್ದು ಕೊಟ್ಟಾಗ ದೇವರ ಆಶೀರ್ವಾದ ನಮ್ಮ ಮೇಲೆ. ಜ್ಞಾನೋಕ್ತಿಗಳ ಗ್ರಂಥವನ್ನ ಓದಿ ನೋಡಿ ಸಹೋದರ ಸಹೋದರಿಯರೇ, ದೇವರಿಗೆ ಕೊಟ್ಟಾಗ ನಮ್ಮ ಕಣಜವನ್ನು ತುಂಬಿ ತೊಳುಕಿಸುತ್ತಾರೆ ಅವರು. ಮಾತ್ರವಲ್ಲ, ನಮ್ಮ ದ್ರಾಕ್ಷಾ ತೊಟ್ಟಿಗಳನ್ನ ತುಂಬಿ ತೊಳುಕುವಂತೆ ಮಾಡುತ್ತಾರೆ. ಹಾಗಾದ್ರೆ 4ನೇದಾಗಿ, ನಾವು ಕೊಡುವಾಗ ಏನನ್ನೂ ಬಯಸದೆ ಕೊಡುವಂತಹದ್ದು. ಮತ್ತಾಯನ ಶುಭ ಸಂದೇಶವನ್ನ ಈಗ ತಾನೇ ನೀವು ಆಲಿಸಿದಿರಿ. ದಾನ ಧರ್ಮ ಮಾಡುವಾಗ ನಿನ್ನ ಬಲಗೈ ಏನನ್ನ ಕೊಡ್ತಾ ಇದೆ ಅದು ಎಡಗೈಗೆ ತಿಳಿಯದಿರಲಿ. ತುತ್ತೂರಿ ಬೇಡ, ಬೇರೆಯವರ ಪ್ರಶಂಸೆಗೋಸ್ಕರ ಬೇಡ, ಬೇರೆಯವರು ನೋಡಲಿ ಎಂಬುದಾಗಿ ಬೇಡ. ಬದಲಾಗಿ ಅಂತರಂಗದಲ್ಲಿ ನಿನ್ನ ನಡೆಯುವಂತಹದ್ದನ್ನ ದೇವರು ಖಂಡಿತವಾಗಿ ಗಮನಿಸುತ್ತಾ ನಿನ್ನನ್ನು ಆಶೀರ್ವದಿಸುತ್ತಾರೆ. ಸಂತ ಅಂತೋನಿಯವರ ಜೀವನದ ಒಂದು ಕಥನವನ್ನು ನಿಮ್ಮ ಮುಂದೆ ಇಡ್ತೇನೆ. ಸಂತ ಅಂತೋನಿಯವರು ಪುಟ್ಟ ಬಾಲಕರಾಗಿದ್ದಾಗಲೇ ಬಡಬಗ್ಗರ ಬಗ್ಗೆ ಅವರಿಗೆ ಅಪರಿಮಿತ ಪ್ರೀತಿ. ತಾಯಿ ರೊಟ್ಟಿಯನ್ನ ಎಲ್ಲಿಡ್ತಾ ಇದ್ರು ಎಂಬುದಾಗಿ ಗೊತ್ತಿತ್ತು ಈ ಮಗುವಿಗೆ. ಹೊರಗಡೆ ಸುತ್ತಾಡಿ ಬಂದಂತಹ ವ್ಯಕ್ತಿ ಹಲವಾರು ಬಡಬಗ್ಗರನ್ನ ಕಾಣ್ತಾ ಇದ್ರು. ಮನೆಗೆ ಬಂದದ್ದೇ ಒಂದು ಮೂಲೆಯಲ್ಲಿ ನಿಂತು ಅಮ್ಮನನ್ನ ನೋಡ್ತಾ ಕುಳಿತಿದ್ದ ಹುಡುಗ. ಅಮ್ಮನಿಗೆ ಗೊತ್ತಾಯಿತು ಮಗ ಏನನ್ನೋ ಕೇಳ್ತಾ ಇದ್ದಾನೆ ಎಂಬುದಾಗಿ. ಮಗನೇ ಏನ್ ಬೇಕು? ತಾಯಿಗೆ ಮಗ ರೊಟ್ಟಿ ಇಟ್ಟಂತಹ ಜಾಗವನ್ನ ತೋರಿಸ್ತಾನೆ. ಇವನು ಬೆಳಿಗ್ಗೆನೆ ತಿಂಡಿ ತಿಂದಿದ್ದಾನೆ, ಆದ್ರೂ ರೊಟ್ಟಿ ಕೇಳ್ತಾ ಇದ್ದಾನಲ್ಲ, ನಿನಗ್ ಬೇಕಾ? ಅಲ್ಲಮ್ಮ, ಅಲ್ಲ. ಆಗ ತಾಯಿಗೆ ಅರ್ಥವಾಗ್ತದೆ,
ತಾಯಿ ಸಂತೋಷದಿಂದ ಆತನನ್ನ ಬೆನ್ನನ್ನ ತಟ್ಟುತ್ತಾ ಬೇಕಾದಂತಹ ರೊಟ್ಟಿಯನ್ನ ಆತನಿಗೆ ನೀಡುತ್ತಾರೆ. ಸಂತೋಷವಾಗಿ ಓಡಿ ಹೋಗ್ತಾನೆ. ಹಾಗೂ ಅಲ್ಲಿದ್ದಂತಹ ಹಾದಿ ಬೀದಿಯಲ್ಲಿದ್ದಂತಹ ಬಡಬಗ್ಗರಿಗೆ, ಭಿಕ್ಷುಕರಿಗೆ ಈ ರೊಟ್ಟಿಯ ದಾನವನ್ನು ಮಾಡುತ್ತಾನೆ. ತಂದೆ ತಾಯಂದಿರೆ, ಇವತ್ತು ನಿಮ್ಮ ಮಗುವಿನ ಕೈಯಲ್ಲಿ ಹಾಕುವಂತಹ 1 ರೂಪಾಯಿ ಮುಂದೊಂದು ದಿನ ಈ ಮಗು ದಾನ ಧರ್ಮ ಮಾಡುವಂತೆ ಕಲಿಸುತ್ತದೆ. ನಾವು ಚಿಕ್ಕವರಿದ್ದಾಗ ತಂದೆ ತಾಯಿಯ ಜೊತೆ ಹೋಗುವಾಗ ಭಿಕ್ಷುಕರನ್ನ ಕಂಡಾಗ ತಾಯಿ ನಮ್ಮ ಕೈಗೆ ಸ್ವಲ್ಪ ಹಣ ಕೊಟ್ಟು ಅವನಿಗೆ ಹಾಕು ಅಂತ ಹೇಳ್ತಾ ಇದ್ರು. ಆ ದಾನ ಇನ್ನೂ ನಾವು ಮರೆಯುವಂತಿಲ್ಲ. ಆ ದಾನದ ಫಲವಾಗಿಯೇ ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ತಂದೆ ತಾಯಂದಿರು ಕಲಿಸಿದಂತಹ ಉತ್ತಮ ಪಾಠ ನಮ್ಮ ಮಕ್ಕಳನ್ನು ಸಹ ನಿಸ್ವಾರ್ಥರನ್ನಾಗಿ, ದಾನಿಗಳನ್ನಾಗಿ ಮಾಡುತ್ತಾ ಇದೆ. ಇವತ್ತು ಆಸ್ಪತ್ರೆಯಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಜನ. ಹಲವಾರು ಕಷ್ಟ ಸಂಕಷ್ಟಗಳಲ್ಲಿದ್ದಾರೆ ಜನ. ನಾವು ಅವರ ಕಣ್ಣೀರನ್ನ ಒರೆಸಿದಾಗ ಅಲ್ಪ ಪುಟ್ಟ ಸೇವೆಯ ಮೂಲಕ ಖಂಡಿತ ಈ ನೊವೇನದ ದಿನದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸಂತ ಅಂತೋನಿ ಅವರಿಗೆ ಸಮರ್ಪಿಸುತ್ತಾ ದೇವರು ಆಲಿಸುತ್ತಾ ಅವರು ನಮಗೆ ನೀಡುತ್ತಾರೆ. ಎರಡನೇದಾಗಿ ನಾವು ಯಾವಾಗ ಕೊಡಬೇಕು? ಸಂತ ಲೂಕರು ಬರೆದಂತಹ ಶುಭ ಸಂದೇಶ ಅಧ್ಯಾಯ 6 ವಾಕ್ಯ 30 ಈ ರೀತಿ ಹೇಳುತ್ತದೆ: ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡು, ನಿನ್ನ ಸೊತ್ತನ್ನು ಕಸಿದುಕೊಳ್ಳುವವನಿಂದ ತಿರುಗಿ ಕೇಳದಿರು. ಇಂತಹ ನಿಸ್ವಾರ್ಥ ಉದಾತ್ತ ಮನೋಭಾವ ನಮ್ಮಲ್ಲಿದ್ದಾಗ ನಮ್ಮ ಕಾಣಿಕೆ ಇನ್ನೂ ಅರ್ಥವನ್ನ ಕಂಡುಕೊಳ್ಳುತ್ತದೆ. ಎರಡನೆಯದಾಗಿ ನಿಸ್ವಾರ್ಥಿಯಾಗಿ ಕೊಡು, ನಿನ್ನ ಕೈಲಾದಾಗ ಉಪಕಾರ ಮಾಡು, ಕೇಳುವವರಿಗೆ ಅದನ್ನ ನಿರಾಕರಿಸಬೇಡ ಎಂಬುದಾಗಿ ಜ್ಞಾನೋಕ್ತಿಗಳ ಗ್ರಂಥ ನಮಗೆ ತಿಳಿಸುತ್ತಾ ಇದೆ. ಹಾಗಾದರೆ ಸಹೋದರ ಸಹೋದರಿಯರೇ, ಮೂರನೇದಾಗಿ ನಾವು ಯಾಕೆ ಕೊಡಬೇಕು? ಎಲ್ಲವೂ ದೇವರ ವರದಾನ. ಇಲ್ಲಿ ನನ್ನದು ಎಂಬುದು ಯಾವುದೂ ಇಲ್ಲ, ನಾನು ತೆಗೆದುಕೊಂಡು ಬಂದದ್ದು ಯಾವುದೂ ಇಲ್ಲ. ನಾನು ನಗ್ನನಾಗಿ ಬಂದಿದ್ದೇನೆ, ನಗ್ನನಾಗಿ ಹೋಗುತ್ತಾ ಇದ್ದೇನೆ. ಎಲ್ಲವೂ ಸಹ ದೇವರ ಕೊಡುಗೆ. ಆದ್ದರಿಂದ ದೇವರೇ ದಾನವಾಗಿ ಕೊಟ್ಟಿರುವುದನ್ನ ನಾವು ಪರರ ಜೊತೆ ಹಂಚಲೇಬೇಕಾಗಿದೆ. ಎರಡನೆಯದು, ನಾವು ಕೊಡುವುದು ದೇವರಿಗೆ ಕೃತಜ್ಞತೆಯಾಗಿ. ಹಲವಾರು ರೀತಿಯಾದಂತಹ ಪ್ರತಿಭೆಗಳನ್ನು ದೇವರು ನನಗೆ ಕೊಟ್ಟಿದ್ದಾರೆ, ಆಸ್ತಿ ಅಂತಸ್ತನ ದೇವರು ನನಗೆ ಕೊಟ್ಟಿದ್ದಾರೆ, ಎಲ್ಲಾ ರೀತಿಯ ಸಕಲ ಸೌಕರ್ಯಗಳನ್ನು ದೇವರು ನನಗೆ ಕೊಟ್ಟಿದ್ದಾರೆ. ನನಗೆ ಕೊಟ್ಟದ್ದನ್ನು ನಾನು ಪ್ರತಿಯಾಗಿ ಮರುವಾಗಿ ದೇವರಿಗೆ ಕೊಟ್ಟಾಗ ಅದು ಉತ್ತಮ ಕಾಣಿಕೆ. ಅದನ್ನೇ ಸಂತ ಪೌಲ ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ ನುಡಿಯುವಂತಹದ್ದು. ಮೂರನೆಯದಾಗಿ, ಧಾರಾಳವಾಗಿ ಕೊಟ್ಟಾಗ ಆಂತರಿಕ ಶಾಂತಿ, ನೆಮ್ಮದಿ ನಮಗೆ ಸಿಗುತ್ತದೆ. ಜ್ಞಾನೋಕ್ತಿಗಳ ಗ್ರಂಥ ಅಧ್ಯಾಯ 11 ವಾಕ್ಯ 25ರಲ್ಲಿ. ಸಹೋದರ ಸಹೋದರಿಯರೇ, ಇಟಲಿಯಲ್ಲಿ ಕೋವಿಡ್ಗೆ ತುತ್ತಾದಂತಹ ವ್ಯಕ್ತಿ ಅಗರ್ಭ ಶ್ರೀಮಂತ. ಹೌದು, ಅಲ್ಲಿಯ ತನಕ ಆತ ಯಾವುದೇ ದಾನ ಮಾಡಿರಲಿಲ್ಲ. ಮೇಲಂತಸ್ತಿನ ಆತನ ಕೊಠಡಿಗೆ ಹೋಗಿ ಅಲ್ಲಿಂದ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಮುಂಚೆ ಇದ್ದಂತಹ ಹಣವನ್ನ ಚೆಲ್ಲುತ್ತಾನೆ. ಇದು ನಿಷ್ಪ್ರಯೋಜಕ. ಆದರೆ ಯಾವಾಗ ನಾವು ನೀಡುತ್ತಾ ಹೋಗುತ್ತೇವೋ ಸಹೋದರ ಸಹೋದರಿಯರೇ, ಇದ್ದಾಗ ಆಂತರಿಕ ಶಾಂತಿ ನಮಗೆ ಲಭಿಸುತ್ತದೆ. ನಾಲ್ಕನೆಯದಾಗಿ, ನಾವು ಯಾಕೆ ಕೊಡಬೇಕು? ನಾವು ಕೊಟ್ಟ ಅಳತೆಯಲ್ಲಿ ನಮಗೆ ಸಿಗುತ್ತದೆ. ಸಂತ ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 6 ವಾಕ್ಯಗಳು 38. ನೀನು ಕೊಟ್ಟ ಅಳತೆಯಲ್ಲಿ ನಿನಗೆ ಕೊಡಲಾಗುವುದು, ತುಂಬಿ ಕುಲುಕಿ ಅದುಮಿ ನಿನಗೆ ಕೊಡಲಾಗುವುದು. ಆದ್ದರಿಂದ ದೇವರಿಂದ ವರದಾನ ಬೇಕು ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ನಾವು ಕೊಡಲೇಬೇಕು. ಹಾಗೂ ಐದನೇದಾಗಿ, ದೇವರು ನಮ್ಮೆಲ್ಲರ ಅವಶ್ಯಕತೆಗಳನ್ನು ಪೂರೈಸುತ್ತಾರೆ. ಯಾವಾಗ ನಾವು ಉದಾರವಾಗಿ ನೀಡುತ್ತೇವೋ ಖಂಡಿತ ನಮ್ಮೆಲ್ಲ ಅವಶ್ಯಕತೆಗಳನ್ನು ದೇವರು ನೇಗರಿಸುತ್ತಾರೆ. ಬೈಬಲ್ ಶ್ರೀಗ್ರಂಥದಲ್ಲಿ ಅಬ್ರಹಾಮ ಅತ್ಯಂತ ಉದಾರಿ ವ್ಯಕ್ತಿ. ರೂತಳು ಅತ್ತೆ ನವೋಮಿಯ ಜೊತೆ ನಿಂತು ಆಕೆಯನ್ನ ಸೇವೆಯನ್ನ ಮಾಡುತ್ತಾಳೆ. ತನ್ನ ಗಂಡ ತೀರು ಹೋದಾಗ ಇನ್ನೊಂದು ಮದುವೆ ಆಗುವುದಿಲ್ಲ. ತಾಮ್ರದ ನಾಣ್ಯಗಳು ಕೇವಲ 2 ಇತ್ತು. ಅದನ್ನು ತೆಗೆದುಕೊಂಡು ಬಂದು ಆ ವಿಧವೆ ತನ್ನಲ್ಲಿರುವುದೆಲ್ಲವನ್ನ ಕೊಡ್ತಾಳೆ. ನಾನು ಮತ್ತು ನೀವು ನೊವೇನದಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಸಹೋದರ ಸಹೋದರಿಯರೇ. ಆದರೆ ನೊವೇನ ನಮಗೆ ಏನನ್ನ ಹೇಳ್ತಾ ಇದೆ? ನೀನು ಉದಾರಿಯಾಗು.
ಬರೀ ಹಣವಿರುವವರು ಆಳಿಗೆ ಮಾತ್ರ ಯಜಮಾನ, ಆದರೆ ಉತ್ತಮ ಗುಣವಿರುವವರು ಮನುಷ್ಯ ಕುಲಕ್ಕೆ ಯಜಮಾನರು. ಮರೆಯದಿರೋಣ. ನಮ್ಮಲ್ಲಿ ಹಣ ಅಂತಸ್ತು ಇಲ್ಲದೆ ಇರಬಹುದು, ಉತ್ತಮ ನಡೆನುಡಿಗಳಿಂದ, ಕರುಣೆ, ಪ್ರೀತಿ, ಅನುಕಂಪದಿಂದ ಪ್ರತಿಯೊಬ್ಬರನ್ನ ಪ್ರೀತಿಸಿದಾಗ ಅದೇ ನಾವು ಕೊಡುವಂತಹ ದಾನ. ಪ್ರೀತಿ ಹೇಗಿರುತ್ತದೆ? ಸಂತ ಅಗಸ್ಟಿನರು ಹೇಳುತ್ತಾರೆ, ಪ್ರೀತಿಗೆ ಕೈ ಇದೆ, ಪ್ರೀತಿಗೆ ಕಾಲಿದೆ, ಪ್ರೀತಿಗೆ ಕಣ್ಣಿದೆ, ಪ್ರೀತಿಗೆ ಕಿವಿ ಇದೆ, ಪ್ರೀತಿಗೆ ಹೃದಯವಿದೆ. ನಮಗೂ ಅದೆಲ್ಲವೂ ಇದೆ. ಬನ್ನಿ ಸಹೋದರ ಸಹೋದರಿಯರೇ, ಪ್ರೀತಿಯಿಂದ ನಮ್ಮ ಜೀವನವನ್ನು ಮುನ್ನಡೆಸುತ್ತಾ ಸಂತ ಅಂತೋನಿಯವರ ಕೃಪಾಶೀರ್ವಾದಕ್ಕೆ ಹಾಗೂ ಅವರ ಬೇಡಿಕೆ ಭಿನ್ನಹಗಳಿಗೆ ನಾವು ಪಾತ್ರರಾಗೋಣ. ಆಮೇನ್. ಸಹೋದರ ಸಹೋದರಿಯರೇ, ಭಕ್ತಾದಿಗಳೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಮಹಿಮೆಯನ್ನು ಹರಡಲು ಪುನೀತ ಸಂತ ಅಂತೋನಿಯವರನ್ನ ಪವಿತ್ರಾತ್ಮರ ವಿಶ್ವಾಸದ ಜ್ಯೋತಿಯಿಂದ ಸದಾ ಬೆಳಗಿದರು. ಈ ದಿವ್ಯ ರಹಸ್ಯಗಳನ್ನು ಆಚರಿಸುತ್ತಿರುವ ನಮ್ಮನ್ನು ಪವಿತ್ರಾತ್ಮರು ಅದೇ ವಿಶ್ವಾಸದ ಜ್ಯೋತಿಯಿಂದ ತುಂಬುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರು, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸು. ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತರು ಸಂತ ಅಂತೋನಿಯವರ ಸ್ಮರಣೆಯನ್ನು ನಿಮ್ಮ ಧರ್ಮಸಭೆ ಹರ್ಷಗೊಳ್ಳುವಂತೆ ಆದೇಶಿಸುತ್ತೀರಿ. ಅವರ ಪರಿಶುದ್ಧ ಜೀವನದ ಆದರ್ಶದಿಂದ ಅದನ್ನು ಬಲಪಡಿಸುತ್ತೀರಿ. ಅವರ ಬೋಧನೆಯಿಂದ ಅದನ್ನು ಸುಶಕ್ತಗೊಳಿಸುತ್ತೀರಿ. ಹಾಗೂ ಅವರ ಪ್ರಾರ್ಥನೆಗಳ ಪ್ರಯುಕ್ತ
ಅದನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ಜೊತೆಗೂಡಿ ನಾವು ಹಾಡುವುದೇನೆಂದರೆ ಪರಿಶುದ್ಧರು, ಸೇನೆಗಳ ದೇವರು ಕರ್ತರು. ಪರಿಶುದ್ಧ ಪರಿಶುದ್ಧರು, ಸೇನೆಗಳ ದೇವರು ಕರ್ತರು. ಹೋಸಾನ 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 ಸ್ವರ್ಗದಲ್ಲೂ ಭುವಿಯಲ್ಲೂ ನಿಮ್ಮಯ ಶೋಭೆಯು ಹರಡಿದೆ. ಸ್ವರ್ಗದಲ್ಲೂ ಭುವಿಯಲ್ಲೂ ನಿಮ್ಮಯ ಶೋಭೆಯು ಹರಡಿದೆ. ಹೋಸಾನ 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 ಹೋಸಾನ. ಪ್ರಭುವಿನ ಹೆಸರಿನಲ್ಲಿ ಬರುವವರು ಧನ್ಯರು. ಪ್ರಭುವಿನ ಹೆಸರಿನಲ್ಲಿ ಬರುವವರು ಪೂಜ್ಯರು. ಹೋಸಾನ 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 ಹೋಸಾನ. ಪ್ರಭು, ನೀವು ನಿಜವಾಗಿ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನೀವೇ
ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಬೆನ್ನಹಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ವಿಶ್ವ ಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಅಂತೋನಿ ಸ್ವಾಮಿ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ತಂದೆಯೇ, ಇಲ್ಲಿರುವಂತಹ ನಮ್ಮೆಲ್ಲರ ಮೇಲೆಯೂ ಈ ನೊವೇನದ ಬಲಿಪೂಜೆಗಳ ಎಲ್ಲ ಉದ್ದೇಶಗಳಿಗಾಗಿಯೂ, ಈ ನೊವೇನದ ಬಲಿಪೂಜೆಯನ್ನು ಆಲಿಸುತ್ತಿರುವ ಸರ್ವ ಭಕ್ತಾದಿಗಳ ಕೋರಿಕೆಗಳಿಗಾಗಿಯೂ ಈ ಬಲಿಪೂಜೆಯನ್ನು ಅರ್ಪಿಸುತ್ತಾ ಇದ್ದೇವೆ. ದೇವಮಾತೆ ಪೂಜ್ಯ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ, ಸಂತ ಅಂತೋನಿಯವರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ದೇವರ ಮಕ್ಕಳು ನಾವು. ತಂದೆಯೇ, ನಿನ್ನಂತೆ ನಮ್ಮನ್ನು ಉದ್ಧಾರಿಗಳನ್ನಾಗಿ ಮಾಡು. ಸರ್ವರನ್ನ ಪ್ರೀತಿಸುವಂತಹ ಕೃಪೆಯನ್ನು ಕರುಣಿಸು ಎಂಬುದಾಗಿ ಪರಲೋಕ ಪ್ರಾರ್ಥನೆಯಲ್ಲಿ ಯಾಚಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮೆಲ್ಲರನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ.
ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರಭು ಪ್ರತಿದಿನ ನಿನ್ನಯ ಸನ್ನಿಧವನ್ನು ಪ್ರಭು ಪ್ರಭು ಆತುರದಿನ ಈ ಆತ್ಮಕ್ಕೆ ಪ್ರಭು ಪ್ರಭು ಸಾವಿರುವ ಈ ಆತ್ಮಕ್ಕೆ ನಿನ್ನೊರತು ನನಗಿಲ್ಲ ಒಳಿತೆಂದಿಗೂ, ನೀನೇ ನನ್ನೊಡೆಯ ಎಂದೆಂದಿಗೂ. ಸ್ವಾಸ್ಥ್ಯವು ಸಂಪತ್ತು ನಿನಗೆ ಪ್ರಭು, ಮನಸಾಕ್ಷಿ ಬೋಧಕ ನೀನೇ ಪ್ರಭು. ಬಲವಾಗಿ ಬಾ ಬಲವಾಗಿ ಬಾ ಭರವಸೆತ ನಿಶ್ಚಿಂತೆತ ನೆರೆ ಮಾಡಿ ನೆರವಾಗಬಾ. ದಾವಿದೇ ಪ್ರಭು ಈ ಮನವು ಹೃದಯವಿಯಾಗಮಿಸು. ಬಯಸಿದೆ ಪ್ರಭು ಪ್ರತಿದಿನ ನಿನ್ನಯ ಸನ್ನಿಧವನ್ನು ಪ್ರಭು ಪ್ರಭು ಆತುರದಿನ ಈ ಆತ್ಮಕ್ಕೆ ಪ್ರಭು ಪ್ರಭು ಕಾದಿರುವ ಈ ಆತ್ಮಕ್ಕೆ. ಪ್ರಾರ್ಥಿಸೋಣ. ಪ್ರಭು ಸ್ವರ್ಗೀಯ ಆಹಾರದಿಂದ ಪುನಶ್ಚೇತನಗೊಂಡ ನಾವು ಪುನೀತ ಸಂತ ಅಂಥೋನಿಯವರ ಬೋಧನೆಗೆ ಗಮನ ಕೊಟ್ಟು ನಾವು ಸ್ವೀಕರಿಸಿದ ಕೊಡುಗೆಗಳಿಗೆ ಸದಾ ಕೃತಜ್ಞರಾಗಿರುವಂತೆ ದಯೆಯಿಂದ ಅನುಗ್ರಹಿಸಿರಿ. ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಅಂಥೋನಿಯವರ ನೊವೇನದಲ್ಲಿ ಪಾಲ್ಗೊಳ್ಳೋಣ. ಸಂತ ಅಂಥೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂಥೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂಥೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರ ಪ್ರೀತಿಗೆ ಪಾತ್ರರಾದ ಸಂತ ಅಂಥೋನಿಯವರೇ, ವಿನಯತೆಯಿಂದಲೂ ಭಕ್ತಿ ಭಾವದಿಂದಲೂ ನಾವು ನಿಮ್ಮನ್ನು ನಮಿಸುತ್ತೇವೆ. ಇಂದು ನಿಮ್ಮನ್ನು ಪ್ರಾರ್ಥಿಸುವ ನಮ್ಮೊಡನೆ ಪ್ರಸನ್ನರಾಗಿರಿ. ಪವಾಡ ಪುರುಷ ಸಂತ ಅಂಥೋನಿಯವರೇ, ದೈವೇಚ್ಛೆಗನುಗುಣವಾಗಿ ನಿಮ್ಮ ಪವಿತ್ರ ಅವಶೇಷವನ್ನು ನಮ್ಮ ಕ್ರಿಸ್ತಾಲಯದಲ್ಲಿ ಪ್ರತಿಷ್ಠಾಪಿಸುವ ಭಾಗ್ಯವನ್ನು ನಾವು ಪಡೆದಿದ್ದೇವೆ. ಇದಕ್ಕಾಗಿ ತ್ರಯೇಕ ದೇವರಿಗೆ ಸ್ತುತಿ ಸ್ತೋತ್ರ ವಂದನೆಯನ್ನು ಸಲ್ಲಿಸುತ್ತೇವೆ.
ತಂದೆಯಾದ ದೇವರು ನಿಮಗೆ ಕೊಟ್ಟಿರುವ ಅಧಿಕಾರದಿಂದ ನಮ್ಮ ಆತ್ಮ ಮತ್ತು ಶರೀರದ ಅವಶ್ಯಕತೆಗಳನ್ನು ದಯಪಾಲಿಸಿರೆಂದು ದೈನ್ಯತೆಯಿಂದ ಪ್ರಾರ್ಥಿಸುತ್ತೇವೆ. ಮನವಿ ಮಾಲೆ. ಸಂತ ಅಂತೋನಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಯೇಸು ಸ್ವಾಮಿಯನ್ನು ಕರದಲ್ಲಿ ಪಡೆದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಸುವಾರ್ತೆ ಸಾರಲು ಶ್ರಮಿಸಿದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಪಿಶಾಚುಗಳ ಭೀತಿಯಾದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ರೋಗಿಗಳಿಗೆ ಸಂಜೀವಿನಿಯಾದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಆಪತ್ತು ಕೇಡುಗಳ ನಿವಾರಕರಾದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಸಹನೆ ಶಾಂತಿಯಿಂದ ವಿರೋಧಿಗಳನ್ನು ಜಯಿಸಿದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ವಿಧೇಯತೆಯಲ್ಲಿ ಸಕಲರಿಗೂ ಆದರ್ಶವಾಗಿರುವ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ನಿರಪರಾಧಿಗಳಿಗೆ ನ್ಯಾಯವನ್ನು ದೊರಕಿಸಿಕೊಟ್ಟ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಪರ ಸೇವೆಗಾಗಿ ಜೀವವನ್ನೇ ಸಮರ್ಪಿಸಿದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಉತ್ತಮ ನಡೆನುಡಿಯಿಂದ ಬೋಧಿಸಿದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಆತ್ಮರಕ್ಷಣೆಗಾಗಿ ಹೋರಾಡಿದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಶಿಲುಬೆಯ ಹಾದಿಯಲ್ಲಿ ಸದಾ ನಡೆದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ನಿಷ್ಕಳಂಕ ಜೀವನವನ್ನು ನಡೆಸಿದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಭಕ್ತರಿಗೆ ದಯೆ ತೋರುವ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಕೃತಜ್ಞತಾ ಪ್ರಾರ್ಥನೆ. ದೈವ ಪ್ರೀತಿಯಿಂದ ಪ್ರಜ್ವಲಿತರಾದ ಸಂತ ಅಂತೋನಿಯವರೇ, ನೀವು ನಮ್ಮ ಪರವಾಗಿ ಪ್ರಭು ಯೇಸುವನ್ನು ವಿನಂತಿಸಿ ಪಡೆದುಕೊಟ್ಟ ಉಪಕಾರಗಳಿಗಾಗಿ ಈಗ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿಮ್ಮ ಉತ್ತರ: ಸಂತ ಅಂತೋನಿಯವರೇ, ನಾವು ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡುತ್ತೇವೆ. ಪ್ರಭು ಯೇಸುವನ್ನು ಅಧಿಕವಾಗಿ ಪ್ರೀತಿಸಲು ಕಲಿಸಿಕೊಟ್ಟದ್ದಕ್ಕಾಗಿ ಸಂತ ಅಂತೋಣಿಯವರೇ, ನಾವು ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡುತ್ತೇವೆ. ಕಳೆದು ಹೋದ ವಸ್ತುಗಳನ್ನ ಗುರುತಿಸಿಕೊಟ್ಟದ್ದಕ್ಕಾಗಿ ಸಂತ ಅಂತೋಣಿಯವರೇ, ನಾವು ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡುತ್ತೇವೆ. ಪಾಪದಿಂದ ನಾಶವಾಗುವವರಿಗೆ ಮನ ಪರಿವರ್ತನೆಯ ವರವನ್ನ ಕೊಟ್ಟದ್ದಕ್ಕಾಗಿ ಸಂತ ಅಂತೋಣಿಯವರೇ, ನಾವು ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡುತ್ತೇವೆ. ಮಾನಸಿಕವಾಗಿ ಬಳಲುತ್ತಿರುವವರಿಗೆ ಸಾಂತ್ವನವನ್ನು, ಶಾರೀರಿಕ ರೋಗಿಗಳಿಗೆ ಆರೋಗ್ಯವನ್ನ ನೀಡಿದ್ದಕ್ಕಾಗಿ ಸಂತ ಅಂತೋಣಿಯವರೇ, ನಾವು ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡುತ್ತೇವೆ. ವೃದ್ಧಾಪ್ಯದಲ್ಲಿಯವರಿಗೆ ಶಕ್ತಿಯನ್ನು ನೀಡಿದ್ದಕ್ಕಾಗಿ ಸಂತ ಅಂತೋಣಿಯವರೇ, ನಾವು ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡುತ್ತೇವೆ. ನಮ್ಮಲ್ಲಿ ಉದಾರತೆಯ ಗುಣವು ರೂಪುಗೊಳ್ಳುವಂತೆ ಮಾಡಿದ್ದಕ್ಕಾಗಿ ಸಂತ ಅಂತೋಣಿಯವರೇ, ನಾವು ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡುತ್ತೇವೆ. ನಮ್ಮ ತೊಂದರೆ ತೊಡಕುಗಳಲ್ಲಿ ನಮಗಾಗಿ ಭಿನ್ನಯಿಸಿದ್ದಕ್ಕಾಗಿ ಸಂತ ಅಂತೋಣಿಯವರೇ, ನಾವು ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡುತ್ತೇವೆ. ನಮ್ಮ ಕುಟುಂಬಗಳನ್ನು ಪಾವಿತ್ರ್ಯತೆಯ ಹಾದಿಯಲ್ಲಿ ನಡೆಸುವುದಕ್ಕಾಗಿ ಸಂತ ಅಂತೋಣಿಯವರೇ, ನಾವು ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡುತ್ತೇವೆ. ನಮ್ಮ ಕುಟುಂಬಗಳ ಕೋರಿಕೆಗಳಿಗಾಗಿ ಸದಾ ದೇವರಲ್ಲಿ ಪ್ರಾರ್ಥಿಸುತ್ತಿರುವುದಕ್ಕಾಗಿ ಸಂತ ಅಂತೋಣಿಯವರೇ, ನಾವು ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡುತ್ತೇವೆ. ಕರಗಳನ್ನು ಜೋಡಿಸಿ ಹೇರಳವಾದ ಉಪಕಾರಗಳನ್ನು ನಾವು ಪಡೆದಿದ್ದೇವೆ. ಮನಸ್ಸಿಗೆ ತಂದುಕೊಂಡು ವಂದನೆಯನ್ನು ಹೇಳೋಣ. ನಮ್ಮ ಕೋರಿಕೆಗಳನ್ನು ಸಂತ ಅಂತೋನಿಯವರ ಸನ್ನಿಧಾನಕ್ಕೆ ಸಮರ್ಪಿಸೋಣ. ನಿಮ್ಮ ಉತ್ತರ: ಪಾಲಕ ಸಂತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪಾಲಕ ಸಂತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಅಂತೋನಿಯವರೇ, ವಿಶ್ವಾಸದ ದೀಪ್ತಿಯಿಂದ ನೀವು ಮುನ್ನಡೆದಿರಿ. ಅದೇ ವಿಶ್ವಾಸದಲ್ಲಿ ನಮ್ಮನ್ನ ಮುನ್ನಡೆಸಿರೆಂದು ಪಾಲಕ ಸಂತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವರ ವಾರ್ತೆಯಲ್ಲಿ ಆಳವಾದಂತಹ ಜ್ಞಾನವನ್ನ ಪಡೆದಿರಿ. ನಾವು ಸಹ ಆ ಜ್ಞಾನವನ್ನ ಪಡೆದು ದೇವರ ವಾಕ್ಯದಂತೆ ಜೀವಿಸುವ ವರವನ್ನ ಕರುಣಿಸಿರೆಂದು ಪಾಲಕ ಸಂತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪರಮ ಪ್ರಸಾದದಲ್ಲಿ ಅದ್ವಿತೀಯವಾದಂತಹ ಭಕ್ತಿಯನ್ನು ಇರಿಸಿದರೆ ನಾವು ಪ್ರತಿ ಸಾರಿ ಆರಾಧನೆಯಲ್ಲಿ ಪಾಲ್ಗೊಂಡು ನಮ್ಮ ವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳುವಂತೆ ಪಾಲಕ ಸಂತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ತಪ್ಪು ಬೋಧನೆಗಳಿಗೆ ಮಾರು ಹೋಗದೆ ಪ್ರಭುವಿನ ರಕ್ಷಣೆಯಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟು ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಜೀವಿಸುವಂತೆ ಪಾಲಕ ಸಂತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಅಸ್ವಸ್ಥತೆಯಲ್ಲಿ ನೆರವು ನೀಡಿರಿ.
ದುಷ್ಟ ಶಕ್ತಿಯ ಬಾಧೆಯಿಂದ, ಸೈತಾನನ ಸಕಲ ತಂತ್ರಗಳಿಂದ, ಸೋಂಕು ಜಾಡ್ಯಗಳಿಂದ ನಮ್ಮನ್ನು ಪಾರು ಮಾಡಿರಿ. ಅಪಾಯದ ಭೀತಿಯನ್ನು ನಮ್ಮಿಂದ ತೊಲಗಿಸಿರಿ. ಪಾಲಕ ಸಂತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಭಕ್ತರಿಗೆ ಸದಾ ದಯೆ ತೋರುವ ಸಂತ ಅಂತೋನಿಯವರೇ, ಕ್ಷಾಮ ಡಾಮರುಗಳಿಂದಲೂ ಭೂಕಂಪ, ಗುಡುಗು, ಮಿಂಚು ಇತ್ಯಾದಿ ಆಪತ್ತು ಅಪಘಾತಗಳಿಂದ ನಮ್ಮನ್ನು ಪಾರು ಮಾಡಿ ದೇವರ ಕೃಪೆಯನ್ನು ನಾವು ಎಂದೆಂದಿಗೂ ಕೊಂಡಾಡುವಂತೆ ಮಾಡಿರಿ. ಪಾಲಕ ಸಂತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಹಲವಾರು ಭಕ್ತಾದಿಗಳು ಈ ನವೇನದ ಬಲಿಪೂಜೆಗೆ ಕೋರಿಕೆಯನ್ನು ಕೊಟ್ಟಿದ್ದೀರಾ. ಈ ಸಂದರ್ಭದಲ್ಲಿ ಅದೆಲ್ಲವನ್ನು ಸಮರ್ಪಿಸಿ ಬೇಡಿಕೊಳ್ಳೋಣ ವಿಶ್ವಾಸದಿಂದ. ಪ್ರಾರ್ಥಿಸೋಣ. ಸರ್ವೇಶ್ವರ, ಸಂತ ಅಂತೋನಿಯವರ ಮುಖಾಂತರ ನಿಮ್ಮ ಧರ್ಮಸಭೆಗೆ ಹೇರಳವಾದವರ ಪ್ರಸಾದಗಳನ್ನು ದಯಪಾಲಿಸಿದಿರಿ. ಅವರ ಭಿನ್ನಾಹಗಳಿಂದ ದಾಸರಾದ ನಾವು ಇಹದಲ್ಲಿ ಸಕಲ ಆಪತ್ತುಗಳಿಂದ ಪಾರಾಗಿ ಲೋಕ, ಪಿಶಾಚಿ, ಶರೀರವೆಂಬ 3 ಶತ್ರುಗಳನ್ನು ಜಯಿಸಿ ದೇಹಾತ್ಮಗಳಿಗೆ ಬೇಕಾದ ಕೃಪೆಯನ್ನು, ಶಾಂತಿಯನ್ನು ಗಳಿಸಿ ನಿತ್ಯಾನಂದ ಭಾಗ್ಯವನ್ನು ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಮೊಣಕಾಲೋರಿ ಪುಣ್ಯ ಅವಶೇಷದ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಸಕಲ ಸೃಷ್ಟಿಗೆ ಒಡೆಯರಾದ ಪ್ರಭುವೇ, ನಮ್ಮ ರಕ್ಷಕರೇ, ಸಂತ ಅಂತೋನಿಯವರ ಮುಖಾಂತರ ನಿಮ್ಮ ಸಾನ್ನಿಧ್ಯಕ್ಕೆ ಬಂದ ಭಕ್ತರನ್ನು ಈಕ್ಷಿಸಿರಿ. ವ್ಯಾಧಿ ವೇದನೆಯಿಂದ ನರಳುವವರು, ಶಕ್ತಿಹೀನರು, ಅಂಗವಿಕಲರು, ಮಾನಸಿಕ ಕ್ಷೋಭೆಗೆ ಒಳಗಾದವರು, ಸೈತಾನನ ಬಾಧೆಗೆ ಒಳಗಾದವರು, ಕ್ಷಮೆ ಬೇಡಲು ಕ್ಷಮೆ ನೀಡಲು ಹಿಂದೇಟು ಹಾಕುವವರು, ಕುಡಿತದ ಚಟಕ್ಕೆ ಬಲಿಯಾದವರು, ತಮ್ಮ ವಸ್ತು ಸಂಪತ್ತನ್ನು ಕಳೆದುಕೊಂಡವರು, ನಿರುದ್ಯೋಗದಿಂದ ನೋವು ಅನುಭವಿಸುವವರು, ಜೀವನದ ಅಂತಸ್ತನ್ನು ಸೇರಲು ಸಮಸ್ಯೆಯನ್ನು ಎದುರಿಸುವವರು, ದಾಂಪತ್ಯ ಜೀವನದಲ್ಲಿ ಸಂಕಷ್ಟಕ್ಕೆ ಒಳಗಾದವರು, ಮಗುವಿನ ಭಾಗ್ಯವನ್ನು ಆಶಿಸುವವರು, ಶಾರೀರಿಕ ಆಶಾಪಾಶಗಳಿಗೆ ಬಲಿಯಾದವರು, ಪಾಪದಿಂದ ಹೊರ ಬರಲು ಕಷ್ಟಪಡುವವರು ನಿಮ್ಮ ಮುಂದೆ ಇದ್ದಾರೆ. ಸಂತ ಅಂತೋನಿಯವರ ಪ್ರತ್ಯಕ್ಷತೆ ಅನುಭವದಲ್ಲಿ ನಿಮ್ಮ ಸಾನ್ನಿಧ್ಯವನ್ನು ಸೇರಿದ ಇವರೆಲ್ಲರನ್ನು ಹರಸಿ ಆಶೀರ್ವದಿಸಿರಿ. ಇವರ ಎಂದೆಂದಿಗೂ ನಿಮ್ಮ ಮಹಿಮೆಯನ್ನು ಕೊಂಡಾಡುವಂತಾಗಲಿ. ಇವರನ್ನು ಎಲ್ಲ ಪಾಪದಿಂದ ವಿಮುಕ್ತ ಮಾಡಿರಿ. ಕಷ್ಟ ಸಂಕಷ್ಟಗಳಿಂದ ಬಿಡಿಸಿ ಸತ್ಯದ ಪಥದಲ್ಲಿ ಸದಾ ನಡೆಯುವಂತೆ ಕೃಪೆ ನೀಡಿರಿ. ಇವರ ಮನೆಗಳಿಗೆ ಸಮಾಧಾನವನ್ನು ದಯಪಾಲಿಸಿರಿ. ಆಮೇನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಕರ್ತರಾದ ಯೇಸು ಕ್ರಿಸ್ತರು ನಿಮ್ಮನ್ನ ರಕ್ಷಿಸಲು ನಿಮ್ಮ ಮಧ್ಯದಲ್ಲೂ, ನಿಮ್ಮನ್ನು ಕಾಪಾಡಲು ನಿಮ್ಮಲ್ಲೂ, ನಿಮಗೆ ದಾರಿ ತೋರಲು ನಿಮ್ಮ ಮುಂದೆಯೂ, ನಿಮಗೆ ಕಾವಲಾಗಿರಲು ನಿಮ್ಮ ಮೇಲೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪಾವನಾತ್ಮರ ಆಶೀರ್ವಾದವು ನಿಮ್ಮ ಮೇಲೂ ನಿಮ್ಮ ಕುಟುಂಬದ ಮೇಲೂ ಸದಾ ನೆಲೆಸಲಿ. ಸಂತ ಅಂತೋನಿಯವರ ಆಧಾರವು ಸದಾ ನಿಮಗೆ ಲಭಿಸಲಿ. ಆಮೆನ್. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ತಾರೆ ಅಂತೋನಿಯವರೇ, ಪವಾಡ ಪುರುಷ ಅಂತೋನಿಯವರೇ, ಅದ್ಭುತ ತಾರೆ ಅಂತೋನಿಯವರೇ, ಪವಾಡ ಪುರುಷ ಅಂತೋನಿಯವರೇ, ಜೈಕಾರವು ನಿಮಗೆ, ನಿಮಗೆ ಜೈಕಾರವು. ನಿಮ್ಮಯ ದರ್ಶನ ಪಡೆಯಲು ನಾವು ಭರವಸೆಯಿಂದ ಬಂದಿದೆವು.
ನಿಮ್ಮಯ ದರ್ಶನ ಪಡೆಯಲು ನಾವು ಭರವಸೆಯಿಂದ ಬಂದಿಹೆವು. ಆಲಿಸಿ ನಮ್ಮ ದೀನ ಮೊರೆಯನ್ನು ಬೆಳಗಿಸು ಭಕ್ತರ ಬಾಳನ್ನು. ಆಲಿಸಿ ನಮ್ಮ ದೀನ ಮೊರೆಯನ್ನು ಬೆಳಗಿಸು ಭಕ್ತರ ಬಾಳನ್ನು. ಹರಕೆಗಳ ಆಲಿಸಿರಿ, ಪ್ರಭುವಿನಲ್ಲಿ ಮೊರೆ ಇಡಿರಿ. ರೋಗಿಗಳ ಗುಣಪಡಿಸಿ ಮನವನ್ನು ಕ್ರಿಸ್ತರ ನೆಲೆಯಾಗಿಸಿ.